PU2 ಅಲ್ಲಿ 600 ಔಟ್ ಆಫ್ 600 ಸ್ಕೋರ್ ಮಾಡಬೇಕಾ? ಹಾಗಾದರೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸ್ಟೆಪ್ ವೈಸ್ ಹೇಳ್ತೇನೆ ಹೇಗೆ ಸ್ಕೋರ್ ಮಾಡಬಹುದು ಅಂತ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಎಲ್ಲರೂ 600 ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲಿ ತನಕ ನಿಮ್ಮ ಮೈಂಡ್ಗೆ ಗೊತ್ತಾಗಲ್ವೋ ನಿಮ್ಮ ಗೋಲ್ ಏನಿದೆ ಅಂತ, ಅಲ್ಲಿ ತನಕ ನಿಮ್ಮ ಮೈಂಡ್ ಕೆಲಸ ಮಾಡಲ್ಲ. ಪ್ರತಿಯೊಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಹೇಳ್ತಾ ಇರಿ ನಿಮ್ಮ ಮೈಂಡ್ಗೆ, ನಾನು 600 ಏಮ್ ಮಾಡ್ತಾ ಇದ್ದೇನೆ, ನಾನು 95+ ಏಮ್ ಮಾಡ್ತಾ ಇದ್ದೇನೆ. ಏನೇ ಇರಬಹುದು ನಿಮ್ಮ ಗೋಲು. ಸೊ ಸೆಟ್ ಕ್ಲಿಯರ್ ಗೋಲ್ಸ್, ವೆರಿ ಇಂಪಾರ್ಟೆಂಟ್. 600 ಇರಬಹುದು, 95+ ಇರಬಹುದು, 90+ ಇರಬಹುದು, ಅಥವಾ KCET ಅಲ್ಲಿ 1000 ಒಳಗೆ ರ್ಯಾಂಕ್ ಅನ್ನ ತೆಗೆದುಕೊಳ್ಳೋದಿರಬಹುದು. ಏನೇ ಇರಬಹುದು ನಿಮ್ ಗೋಲು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಯಾವಾಗ ಎಕ್ಸಾಮ್ ನ ರಿಸಲ್ಟ್ ಬರುತ್ತೋ ಅಥವಾ ಎಕ್ಸಾಮ್ ಮುಗ್ದಿರತ್ತೋ ಆವಾಗ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ಹೇಳ್ತೀರಾ, ನಾನು ಈ ಒಂದು ಗೋಲ್ ಅನ್ನ ಸೆಟ್ ಮಾಡಿದ್ದೆ, ಅದನ್ನ ಅಚೀವ್ ಮಾಡಿದೆ ಅಂತ. ಹಾಗೆ ನಿಮ್ಮ ಮೈಂಡ್ಗೂ ಸಹ ಪದೇ ಪದೇ ರಿಪೀಟೆಡ್ ಆಗಿ ಹೇಳ್ತಾ ಇರಬೇಕು, ಇದು ನನ್ನ ಗೋಲ್ ಅಂತ. ಗೋಲ್ ಸೆಟ್ ಆಯ್ತು, ಬಟ್ ಈ 600 ಅನ್ನೋದು ಒಂದು ದೊಡ್ಡ ಮೌಂಟ್ ಎವರೆಸ್ಟ್ ತರ ಅನ್ಸುತ್ತೆ. ಏನ್ ಮಾಡ್ಬೇಕು? ಬ್ರೇಕ್ ಡೌನ್ ಮಾಡಬೇಕು. ಹೇಗೆ ಸರ್ ಬ್ರೇಕ್ ಡೌನ್ ಮಾಡೋದು? ಸಿಂಪಲ್. ಮಂತ್ ವೈಸ್, ಫಾರ್ ಎಕ್ಸಾಂಪಲ್ ಈ 600 ಅಚೀವ್ ಮಾಡ್ಬೇಕಂದ್ರೆ ನಾನು ಮಂತ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಗಳನ್ನ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಮಂತ್ ಅಲ್ಲಿ 8 ಚಾಪ್ಟರ್ಸ್ ಗಳನ್ನ ಮುಗಿಸ್ಕೋಬೇಕು ಅನ್ಕೋಣ. ಮಂತ್ ಆಯ್ತು, ಅದು 8. ನೆಕ್ಸ್ಟ್ ವೀಕ್, ಒಂದ್ ಮಂತ್ ಅಲ್ಲಿ 4 ರಿಂದ 4.5 ವೀಕ್ ಅಂತ ಇಟ್ಕೋಣ. ಇದು ಹೀಗಿರ್ಬೇಕಾದ್ರೆ ಪ್ರತಿ ವೀಕ್ ಅಲ್ಲೂ ಸಹ ನಾನು ಎಷ್ಟು ಚಾಪ್ಟರ್ಸ್ ಗಳನ್ನ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್ 2 ಚಾಪ್ಟರ್ಸ್ ಅನ್ಕೋಣ. ಈ 2 ಚಾಪ್ಟರ್ಸ್ ಗಳನ್ನ ಪ್ರತಿ ವೀಕ್ ಅಲ್ಲಿ ನಾನು ಮುಗಿಸ್ಬೇಕಂದ್ರೆ ಪ್ರತಿ ಡೇ ನಾನು ಎಷ್ಟು ಅವರ್ಸ್ ಗಳನ್ನ ಹಾಕಬೇಕು. ಈ ರೀತಿಯಾಗಿ ಪ್ರಾಪರ್ ಬ್ರೇಕ್ ಡೌನ್ ಅನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಕ್ಕಳೇ. ವೆರಿ ವೆರಿ ಇಂಪಾರ್ಟೆಂಟು. ಮೌಂಟ್ ಎವರೆಸ್ಟ್ ಅಥವಾ ಯಾವುದೇ ಒಂದು ದೊಡ್ಡ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನಾವು ಒಂದೇ ಸಲ ತುದಿಗೆ ಹೋಗ್ತೇವೆ ಅಂತ ಹೇಳಲ್ಲ. ನಾವೇನ್ ಮಾಡ್ತೇವೆ, ಆದಷ್ಟು ಫಸ್ಟ್ ಇಲ್ಲಿ ತನಕ ರೀಚ್ ಆಗ್ತೇನೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜು, ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜು, ಈ ರೀತಿಯಾಗಿ ಹೋಗ್ತೀರಾ. ಅದನ್ನೇ ನೀವು ಇಲ್ಲಿ ಮಾಡಬೇಕಾಗಿರೋದು. ಹೀಗಾಗಿ ಬ್ರೇಕ್ ಡೌನ್ ಮಾಡಿ ಗೋಲ್ಸ್ಗಳನ್ನ. ಟ್ರ್ಯಾಕ್ ವೆರಿ ವೆರಿ ಇಂಪಾರ್ಟೆಂಟು. ಗೋಲ್ಸ್ಗಳನ್ನೇನೋ ಸೆಟ್ ಮಾಡಿದ್ದೇವೆ, ಬಟ್ ಒಂದು ವೀಕ್ ಆದ್ಮೇಲೆ ನೋಡಿ ನಾನು ಎಷ್ಟು ಪ್ರೋಗ್ರೆಸ್ ಅನ್ನ ಮಾಡಿದ್ದೇನೆ, ಎಷ್ಟು ಮುಂದಿದ್ದೇನೆ, ಎಷ್ಟು ಹಿಂದಿದ್ದೇನೆ, ಎಷ್ಟು ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಸಿಂಪಲು. ಗೋಲ್ಸ್ಗಳನ್ನ ಸೆಟ್ ಮಾಡಿ, ಬ್ರೇಕ್ ಡೌನ್ ಮಾಡಿ, ಅದಾದ್ಮೇಲೆ ನಿಮ್ಮ ಪ್ರೋಗ್ರೆಸ್ ಅನ್ನ ಟ್ರ್ಯಾಕ್ ಮಾಡಿ. ಈ 3 ಸ್ಟೆಪ್ಸ್ಗಳು ಈ ಸ್ಲೈಡ್ ಅಲ್ಲಿ ಇರುವಂತಹದ್ದು. ಈ ವಿಡಿಯೋವನ್ನ ಲೈಕ್ ಮಾಡಿ ಆದಷ್ಟು. ಯಾಕೆ? ಸಿಂಪಲ್. ಎಷ್ಟು ಲೈಕ್ ಮಾಡ್ತಿರೋ ಅಷ್ಟೇ ಯೂಟ್ಯೂಬ್ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮಂತಹ ಯಾರಿಗೆ ನೀಡಿರುತ್ತೋ ಅವರಿಗೆ ಪುಷ್ ಮಾಡಿಸುತ್ತೆ. ಶೇರಿಂಗ್ ಇಸ್ ಕೇರಿಂಗ್. ಅದರಲ್ಲೂ ಲೈಕ್ ಮಾಡ್ತಾ ಇದ್ದೀರಾ, ಒಂದು ಸಿಂಪಲ್. ಓಕೆನಾ? ಲೆಟ್ಸ್ ಗೋ. ಪ್ರಯೋರಿಟೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ನನಗೆ ಮ್ಯಾಥ್ಸ್ ಈಸಿ ಕಂಪೇರ್ ಟು ಬಯೋಲಜಿ ಆರ್ ಕೆಮಿಸ್ಟ್ರಿ ಅಂತಾನು ಇಟ್ಕೊಳ್ಳೋಣ. ಹೀಗಿರ್ಬೇಕಾದ್ರೆ ನಾನು ಏನ್ ಮಾಡ್ತೇನೆ? ಮ್ಯಾಥ್ಸ್ ಅನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತೇನಾ? ಖಂಡಿತವಾಗಿಯೂ ಇಲ್ಲ. ನಾನು ಏನ್ ಮಾಡ್ತೇನೆ, ಬಯೋಲಜಿ ಅಥವಾ ಕೆಮಿಸ್ಟ್ರಿ ಇವುಗಳಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ಗಳನ್ನ ಹಾಕ್ತೇನೆ. ಮ್ಯಾಥ್ಸ್ನಲ್ಲಿ ಎಫರ್ಟ್ ಅನ್ನ ಹಾಕ್ತೇನೆ. ಎಕ್ಸ್ಟ್ರಾ ಎಫರ್ಟಿಗೂ ಇರುವಂತಹ ಡಿಫರೆನ್ಸ್ ಅನ್ನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು 3 ಅವರ್ ಕೊಡ್ತಾ ಇದ್ದೇನೆ ಅಂದ್ರೆ ಇದಕ್ಕೆ 2 ಅವರ್ಸ್ ಕೊಡ್ತೇನೆ. ಇದೇ ಸಿಂಪಲ್ ಆಗಿರುವಂತಹ ಫಂಡ. ಈಸಿ ಆಗಿರುವಂತಹ ಸಬ್ಜೆಕ್ಟ್ ನಿಮಗೆ ಯಾವುದಿದೆಯೋ ಅದ್ರ ಮೇಲೆ ಎಫರ್ಟ್ಸ್ಗಳನ್ನ ಹಾಕಿ, ಯಾವುದು ಡಿಫಿಕಲ್ಟ್ ಅನ್ನಿಸ್ತಾ ಇದೆಯೋ ಅದರ ಮೇಲೆ ಎಕ್ಸ್ಟ್ರಾ ಎಫರ್ಟ್ಸ್ ಅನ್ನ ಹಾಕಿ. ಡಿಫಿಕಲ್ಟ್ ಆಗಿರೋದಕ್ಕೆ ಮೋರ್ ಟೈಮು, ಹಾಗೆ ನೆಗ್ಲೆಕ್ಟ್ ಆಗಿರೋದನ್ನ, ಈಸಿಯನ್ನ ನೆಗ್ಲೆಕ್ಟ್ ಮಾಡೋದಲ್ಲ, ಅದ್ರ ಮೇಲೆ ಎಫರ್ಟ್ಸ್ಗಳನ್ನ ಹಾಕೋದು. ಸಿಂಪಲ್ ಆಗಿರುವಂತಹದ್ದು. ಟೈಮ್ ಮ್ಯಾನೇಜ್ಮೆಂಟ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೀವು ಫೋಕಸ್ ಆಗಿ 1 ಅವರ್ ಸ್ಟಡಿ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಎನಿ ಡೇ ಗ್ರೇಟರ್ ದೆನ್ 3 ಅವರ್ಸ್ ಆಫ್ ಅನ್ಫೋಕಸ್ ಸ್ಟಡಿ. ಪ್ರಾಪರ್ ಆಗಿ 1 ಅವರ್ ಕೂತು ನಾನು ಫೋಕಸ್ ಆಗಿ ಓದ್ತೇನೆ ಅಂತ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 1 ಅವರ್ ಒಂದೇ ಸಲ ಓದ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಿದ್ರೆ 25 ಮಿನಿಟ್ಸ್ ಓದಿ ಕರೆಕ್ಟ್ ಆಗಿ.
5 ಮಿನಿಟ್ಸ್ ಬ್ರೇಕ್ ಅನ್ನ ತೆಗೆದುಕೊಳ್ಳಿ. ಅದಾದ್ಮೇಲೆ ಮತ್ತೆ 25 ಮಿನಿಟ್ಸ್ ಓದಿ, 5 ಮಿನಿಟ್ಸ್ ಅನ್ನ ಬ್ರೇಕ್ ಅನ್ನ ತಗೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಎಷ್ಟು ಕಾನ್ಸಂಟ್ರೇಟ್ ಆಗಿ ಸ್ಟಡಿ ಮಾಡ್ತೀರೋ ಅಷ್ಟೇ ನಿಮಗೆ ಒಳ್ಳೇದಾಗತ್ತೆ. ಈ ಬ್ರೇಕ್ ಟೈಮ್ಸ್ಗಳಲ್ಲಿ ಏನು ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಬಾಡಿ ಸ್ಟ್ರೆಚಿಂಗ್ ಇರಬಹುದು, ಫ್ಯಾಮಿಲಿ ಜೊತೆ ಮಾತಾಡೋದಿರಬಹುದು, ಸಿಂಪಲ್ ಆಗಿರುವಂಥ ಒಂದು 2 ರೀಲ್ಸ್ಗಳನ್ನ ನೋಡ್ತೇನೆ ಅಂದರೆ ಅದನ್ನೂ ಸಹ ಮಾಡಿ. ಬಟ್ ಈ ಸ್ಟಡಿ ಬ್ರೇಕ್ ಟೈಮನ್ನು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಯೂಸ್ ಮಾಡಿ. ರೀಲ್ಸ್ಗಳಿಂದ ಏನಾಗತ್ತೆ? ಮೈಂಡು ತುಂಬ್ತಾ ಹೋಗುತ್ತೆ. ಹೀಗಾಗಿ ಡಿಸ್ಟ್ರಾಕ್ಷನ್ಸ್ಗಳಾಗತ್ತೆ. ಆದಷ್ಟು ಫೋಕಸ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಪಡಿ. ನೆಕ್ಸ್ಟ್, ಬ್ಲಾಕ್ ಮಾಡಿ ಸ್ಟಡಿ ಟೈಮನ್ನು. ವೆರಿ ವೆರಿ ಇಂಪಾರ್ಟೆಂಟು. ಮಾರ್ನಿಂಗು ನಾನು 6 to 7 AM ಓದ್ತಾ ಇದ್ದೇನೆ ಅಂದರೆ ಈ ಟೈಮಲ್ಲಿ ನನಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಆ ಟೈಮ್ನಲ್ಲಿ ಏನೇನು ಕೆಲಸ ಬರುತ್ತೋ ಅದನ್ನು ಮೊದಲೇ ಅಥವಾ ಆಮೇಲೆ ಮುಗಿಸುವಂತಹ ಪ್ರಯತ್ನವನ್ನು ಪಡಿ. 1 ತಾಸಿದೆ ಅಂದಮೇಲೆ ಅದು ಕ್ಯಾಲೆಂಡರಲ್ಲಿ ಬ್ಲಾಕ್ ಆದಂಗೆ ಆ 1 ತಾಸಲ್ಲಿ ನಾನು ಓದೋದನ್ನು ಬಿಟ್ಟು ಏನೂ ಮಾಡಲ್ಲ. ಇದು ನಿಮ್ಮ ಪ್ರೈಮರಿ ಫೋಕಸ್ ಆಗಿರಬೇಕು. ನಾನು PUC ಪರೀಕ್ಷೆ ಸೈನ್ಸಿನ 1 ಶಾರ್ಟ್ ವಿಡಿಯೋವನ್ನು ನೋಡ್ತೇನೆ ಅಂದರೆ ನೋಡಲೇಬೇಕು. ನೋ ಅದರ್ ಆಪ್ಷನ್. ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕಂದ್ರೆ ಏನು ನೀವು ಟೈಮನ್ನು ಅಲೋಕೇಟ್ ಮಾಡಿರ್ತೀರೋ ಆ ಟೈಮಲ್ಲಿ ಆಗಲೇಬೇಕು. ಅದರಲ್ಲಿ 2 ಮಾತನ್ನೋದೇ ಇಲ್ಲ. ಸಿಂಪಲ್ ಫಂಡ. ಹಾಗೆ ಎಲ್ಲರೂ ಸಹ PUC ಪರೀಕ್ಷೆ ಸೈನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಳ್ತೇನೆ. ಯಾಕೆ ಇಂಪಾರ್ಟೆಂಟು? ಎಕ್ಸಾಮ್ ಅಪ್ಡೇಟ್ಸ್ಗಳಿರಬಹುದು, ನಾವು ಮಾಡ್ತಾ ಇರುವಂಥ ಹೊಸ ಲೈವ್ಸ್ಗಳು, ವಿಡಿಯೋಸ್ಗಳು, ಶಾರ್ಟ್ಸ್ಗಳು ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಆ್ಯಂಡ್ PU2 ಜರ್ನಿಯಲ್ಲಿ ದಿ ಬೆಸ್ಟ್ ಡಿಸಿಷನ್ ನೀವು ತಗೊಳ್ಳೋದಾದರೆ ಅದು ಏನಾಗಿರುತ್ತೆ? PUC ಸೈನ್ಸ್ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಾಗಿರುತ್ತೆ. ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಬೆಸ್ಟ್ ಡಿಸಿಷನ್. ಸ್ಮಾರ್ಟ್ ಆಗಿ ಸ್ಟಡಿ ಮಾಡಬೇಕು. ಸಿಂಪಲ್ಲು. ಏನು ಸರ್ ಸ್ಮಾರ್ಟ್ ಸ್ಟಡಿ ಅಂದರೆ? ಆಕ್ಟಿವ್ ರಿಕಾಲ್. ಫಾರ್ ಎಕ್ಸಾಂಪಲ್ ನಾನು 1 hour ಓದಿದ್ದೇನೆ. ನೆಕ್ಸ್ಟ್ ಏನು ಮಾಡ್ತೀರಾ? ಒಂದು ಪೇಜನ್ನು ತೆಗೆದುಕೊಳ್ತೀರಾ, ಮೈಂಡಲ್ಲೇ ಫಾರ್ 30 seconds ರಿಕಾಲ್ ಮಾಡ್ಕೊಳ್ತೀರಾ, ನಾನು 1 ತಾಸು ಏನನ್ನ ಓದಿದೆ. ನೆಕ್ಸ್ಟ್ ಒಂದು 2 to 3 minutesಲ್ಲಿ ಎಲ್ಲವನ್ನೂ ಸಹ ಬರಿತಾ ಹೋಗ್ತೀರಾ, ಏನೇನು ಓದಿದೆ ಅಂತ. ಫಾರ್ ಎಕ್ಸಾಂಪಲ್ ಇಟ್ ಕ್ಯಾನ್ ಬಿ ಕೀವರ್ಡ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಫಾರ್ಮುಲಾಸ್ಗಳಿರ್ಬೋದು, ಏನೇ ಇರಬಹುದು. ನೆಕ್ಸ್ಟ್ ನೀವು 1 hour ಏನು ಓದಿದ್ದೀರೋ ಆ ಟೆಕ್ಸ್ಟ್ ಬುಕ್ಕನ್ನು ನೋಡ್ತೀರಾ, ಇದನ್ನು ಲೀಸ್ಟನ್ನು ನೋಡ್ತೀರಾ, ಏನು ಮಿಸ್ ಆಗಿದೆಯೋ ಅದನ್ನು ಆ್ಯಡ್ ಮಾಡ್ತೀರಾ. ಇದೇ ಆಕ್ಟಿವ್ ರೀಕಾಲ್ ಮೆಥಡ್ ಆಗಿದೆ. ಪ್ರತಿಯೊಬ್ಬರೂ ಸಹ ಮಾಡಿ. ವೆರಿ ವೆರಿ ಹೆಲ್ಪ್ಫುಲ್ ಆಗಿರುವಂತಹದ್ದು. ನನಗಂತೂ PU ಜರ್ನಿಯಲ್ಲಿ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆಗಿತ್ತು. ಸ್ಪೇಸ್ ರಿಪಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇವತ್ತು ಓದಿರ್ತೀರಾ, ನೆಕ್ಸ್ಟ್ ಒಂದು 2 days ಗ್ಯಾಪ್ ಬಿಟ್ಟು ಮತ್ತೆ ರಿವೈಸ್ ಮಾಡಿ. ರಿವೈಸ್ ಅಂದರೆ ಮತ್ತೆ ಓದೋದಲ್ಲ, ರೀಕಾಲ್ ಮಾಡೋದು. ಏನು ಕೀವರ್ಡ್ಸ್ಗಳಿವೆ, ಏನು ಫಾರ್ಮುಲಾಸ್ಗಳಿವೆ, ಒಂದು ಸಮ್ಮನ್ನು ಮಾಡಿ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿದ್ದು ಅಥವಾ ಫಿಸಿಕ್ಸ್ ಅಂತ ತಗೊಂಡು ಅಥವಾ ಏನಾದರೂ ಡೆರಿವೇಶನ್ ಇದ್ದರೆ ಅದನ್ನು ಮಾಡಿ. ಈ ರೀತಿಯಾಗಿ ನೀವು ಒಂದು 2 days ಆದಮೇಲೆ, ಅದಾದಮೇಲೆ 1 week ಆದಮೇಲೆ ಮತ್ತೆ ವಾಪಸ್ ಬನ್ನಿ. ಈ ರೀತಿ ರಿಪಿಟೇಷನನ್ನು ಮಾಡ್ತಾ ಇರಿ. ನನಗೆ ಕೇಳೋದಾದರೆ 2 days ಬಿಟ್ಟು ಒಂದ್ಸಲ ಮಾಡಿ, ಅದಾದಮೇಲೆ 7 days ಬಿಟ್ಟು. ಸೊ ವಾರದಲ್ಲಿ ಒಂದೊಂದ್ಸಲ ಪೂರ್ತಿ ರಿವಿಷನ್ ರೀಕಾಲ್ ಮಾಡೋದನ್ನು ಮರಿಬೇಡಿ. ಹೇಗೆ ನೆನಪಲ್ಲಿಟ್ಕೊಳ್ಬಹುದು? ಆದಷ್ಟು ಮೈಂಡ್ ಮ್ಯಾಪ್ಸ್ಗಳನ್ನ ಮಾಡಿ, ಆದಷ್ಟು ಫ್ಲೋ ಚಾರ್ಟ್ಸ್ಗಳನ್ನ ಮಾಡಿ. ಯಾಕಂದರೆ ನಮ್ಮ ಮೈಂಡು ಇಮೇಜಸ್ಗಳನ್ನ ಅಥವಾ ಫ್ಲೋ ಚಾರ್ಟ್ನಲ್ಲಿರೋದನ್ನು ಹೆಚ್ಚು ಗ್ರಾಸ್ ಮಾಡುತ್ತೆ ಯಾವುದರ ಕಂಪೇರ್ ಮಾಡಿದ್ರೆ ಸಿಂಪಲ್ ಥಿಯರಿ ಇದ್ದಾಗ. ಹೀಗಾಗಿ ಆದಷ್ಟು ಮೈಂಡ್ ಮ್ಯಾಪ್ಸ್ಗಳನ್ನ ಕ್ರಿಯೇಟ್ ಮಾಡಿ. ಎಸ್ಪೆಷಲಿ ಬಯಾಲಜಿ ಅಂತಹ ಸಬ್ಜೆಕ್ಟ್ಸ್ಗಳಿಗೆ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಆಗಿರುವಂತಹದ್ದು ಫ್ಲೋ ಚಾರ್ಟ್ಸ್ಗಳನ್ನ ಮಾಡಿ. ವೆರಿ 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 ಹೆಲ್ಪ್ಫುಲ್ಲು. ಯಾವಾಗ ಇವುಗಳನ್ನ ನೀವೇ ಕ್ರಿಯೇಟ್ ಮಾಡ್ತೀರೋ ನಿಮಗೆ ಅದು ಅಷ್ಟೇ ಎಫೆಕ್ಟಿವ್ ಆಗಿ ನೆನಪಲ್ಲಿರುತ್ತೆ. ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇಷ್ಟೆಲ್ಲ ಹೇಳಿದ್ದೇನೆ. ಹಾಗಾದರೆ ನಾವು ನಮ್ಮ ಆರೋಗ್ಯವನ್ನ ಪಣಕ್ಕಿಟ್ಟು ಓದಬೇಕಾ? ಖಂಡಿತವಾಗಿಯೂ ಇಲ್ಲ. ಹೆಲ್ತು ಈಸ್ ಏನಂತಾರೆ, ಹೆಲ್ತ್ ಈಸ್ ವೆಲ್ತ್. ಅದೇ ರೀತಿ ಆರೋಗ್ಯವೇ ಭಾಗ್ಯ. ಹೀಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ. ನಾನು ಎಕ್ಸಸೈಸ್ ಅಂದರೆ ನಿಮಗೆ ಡಂಬೆಲ್ಸ್ಗಳನ್ನ ಎತ್ತಿ ಅದು ಮಾಡಿ ಇದು ಮಾಡಿ ಅಂತೆಲ್ಲ, ಸಿಂಪಲ್ ಸ್ಟ್ರೆಚಿಂಗ್ ಮಾಡ್ಬೋದು, ಪುಷಪ್ಸ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು. ಇದನ್ನ ಮಾಡಿ. ಯಾಕಂದರೆ ಇದರಿಂದ ನಿಮ್ಮ ಮೈಂಡ್ ಸಹ ಫ್ರೆಶ್ ಆಗಿರುತ್ತೆ. ನಿಮ್ಮ ಫಿಸಿಕಲ್ ಹೆಲ್ತು ಹಾಗೆ ನಿಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಕರೆಕ್ಟ್ ಆಗಿರುತ್ತೋ ಅಷ್ಟೇ ನಿಮ್ಮ ಎಕ್ಸಾಮ್ ರಿಸಲ್ಟ್ ಸಹ ಬೆಸ್ಟ್ ಆಗಿರುತ್ತೆ.
ಎಲ್ಲದಕ್ಕೂ ಸಹ ಪ್ರಾಪರ್ ರಿಲೇಷನ್ ಇದೆ. ನಿದ್ದೆನ ಮಾಡೋದನ್ನ ಮರಿಬೇಡಿ. 6 to 7 hours ಪ್ರಾಪರ್ ಸ್ಲೀಪ್ ಆಗಬೇಕು. ನಿದ್ದೆ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹ್ಯೂಮನ್ಸ್ ಲೈಫ್, ನಮ್ಮ ಜೀವನದಲ್ಲಿ. ಹೀಗಾಗಿ ನಿದ್ದೆ ಕರೆಕ್ಟ್ ಆಗಿ ಮಾಡಿ. ಸೊ ಕನ್ಸಿಸ್ಟೆಂಟ್ ಆಗಿರಿ. ಪ್ರತಿ ಸಲ ನಾನು ಹೇಳೋದು ಒಂದೇ, ಪ್ರತಿದಿನ ಶೋ ಅಪ್ ಆಗಿ. ಪ್ರತಿದಿನ ನಾನು 3 hours 4 hours ಏನು ಓದ್ಬೇಕಂತ ಇದ್ದೀರೋ ಪ್ರತಿದಿನ ಮಾಡಿ. ಎವ್ರಿ ಡೇ ಯು ಶುಡ್ ಕಮ್ ಆ್ಯಂಡ್ ಸ್ಟಡಿ. ಯಾವುದೋ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಬಂದು ನಾನು 10 ತಾಸು ಓದ್ತೇನೆ, ಇಲ್ಲ. ನೀವು ಪ್ರತಿದಿನ ಬರಬೇಕು, ಪ್ರತಿದಿನ ಓದಬೇಕು. ಹಾರ್ಡ್ ವರ್ಕು, ಇದಕ್ಕೆ ಯಾವುದೇ ಸಬ್ಸ್ಟಿಟ್ಯೂಟ್ ಅನ್ನೋದಿಲ್ಲ ಜೀವನದಲ್ಲಿ. ಪರಿಶ್ರಮ, ಮೆಹನತ್ತು, ಹಾರ್ಡ್ ವರ್ಕು ಏನಂತ ಕರಿತೇವೋ ಅದು ಒಂದಲ್ಲ ಒಂದು ದಿನ ನಿಮಗೆ ರಿಸಲ್ಟ್ ಅನ್ನ ಕೊಟ್ಟೇ ಕೊಡತ್ತೆ. ಹೀಗಾಗಿ ಇದರಲ್ಲಿ ನಾವು ನಯಾ ಪೈಸೆಯ ಸಹ ಕಂಜೂಸಿತನವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ಗಳನ್ನ ಹಾಕ್ತಾನೆ ಇರಬೇಕು. ಸ್ಮಾರ್ಟ್ ಎಫರ್ಟ್ಸ್ಗಳನ್ನ ಎಲ್ಲಿ ಹಾಕ್ತೀರಾ ಅದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ನಾನು ಒಂದು ಪೇಜನ್ನು 10 ತಾಸು ಓದ್ತೇನೆ ಅಂದರೆ ಅದು ಹಾರ್ಡ್ ವರ್ಕಾ? ಇಲ್ಲ. ನೀವು ವರ್ಕ್ ಮಾಡ್ತಾ ಇದೀಯಾ, ಅದರಿಂದ ಏನೂ ಸಹ ಔಟ್ಪುಟ್ ಬರ್ತಾ ಇಲ್ಲ. ಬಟ್ ಒಂದು ಚಾಪ್ಟರ್ ಅನ್ನ ನಾನು 2 hours ಅಲ್ಲಿ ಎಫೆಕ್ಟಿವ್ ಆಗಿ ಓದ್ತಾ ಇದ್ದೇನೆ ಅಂದ್ರೆ ಅದು ಸ್ಮಾರ್ಟ್ ವರ್ಕ್ ಆಗತ್ತೆ. ಯಾವಾಗ ಈ 3 ಥಿಂಗ್ಸ್ಗಳು ಕೂಡಿ ಬರುತ್ತೋ ಆವಾಗ ನಿಮ್ಮ ಗೋಲ್ ಏನಿರುತ್ತೋ ಅದು ಅಚೀವ್ ಆಗತ್ತೆ. ಇಷ್ಟೇ ಸಿಂಪಲ್ ಫಂಡ. ಕನ್ಸಿಸ್ಟೆಂಟ್, ಡಿಸಿಪ್ಲಿನ್, ಪ್ರತಿದಿನ ಶೋ ಅಪ್ ಆಗೋದು, ಹಾರ್ಡ್ ವರ್ಕು. ನಾನು 4 ತಾಸು 5 ತಾಸು ಓದ್ತೇನೆ ಅಂದ್ರೆ ಓದ್ಲೇಬೇಕು ಗುರು. ಅದರಲ್ಲಿ ಯಾವುದೇ ರೀತಿಯ ಎಕ್ಸ್ಕ್ಯೂಸಸ್ಗಳನ್ನ ಕೊಡೋ ಮಾತಿಲ್ಲ. ನೆಕ್ಸ್ಟ್ ಸ್ಮಾರ್ಟ್ ಆಗಿ ಓದೋದು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಿರಬಹುದು. ನಿಮ್ಗೆ ಗೊತ್ತಾಗತ್ತೆ PYQಸ್ಗಳನ್ನ ನೋಡಿದಾಗ ಯಾವ್ದು ಇಂಪಾರ್ಟೆಂಟು ಅಂತ. ಇವುಗಳನ್ನ ಆದಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಆಗಿ ಓದಿ. ಇದೇ ಸಿಂಪಲ್ ಸಕ್ಸಸ್ನ ಫಾರ್ಮುಲಾ ಆಗಿದೆ. ಎಲ್ಲರೂ ಸಹ 600 ಅಥವಾ ನಿಮ್ದು ಏನೇ ಗೋಲ್ ಇರಲಿ ಅದನ್ನ ಅಚೀವ್ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆ ನಿಮ್ಮನ್ನ ನೀವು ನಂಬಿ 600 ನಗಬೇಡಿ. ಸರ್ ನಾನು 600 ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್. ಯಾಕೆ ನೀವು ನಿಮ್ಮನ್ನೇ ಕೆಳಗೆ ಹಾಕೊಳ್ತೀರಾ? ನಿಮ್ಮಲ್ಲಿ ಹ್ಯೂಮನ್ ಆಗಿದ್ದೀರಾ. ಯು ಹ್ಯಾವ್ ಅನ್ಲಿಮಿಟೆಡ್ ಪವರ್. ಹೀಗಾಗಿ ಯಾವತ್ತೂ ಸಹ ನಾನು ಕಡಿಮೆ, ನನ್ನ ಹತ್ರ ಆಗಲ್ಲ, ನಾನು ಎವರೇಜು, ಯಾರೂ ಎವರೇಜ್ ಇರಲ್ಲ ಗುರು. ಪ್ರತಿಯೊಬ್ಬರಲ್ಲೂ ಸಹ ಅವರದ್ದೇ ಆದ ಕೆಪಾಸಿಟಿ ಇರುತ್ತೆ. ಅವರು ಜಸ್ಟ್ ಎಫರ್ಟ್ಸ್ಗಳನ್ನ ಕಡಿಮೆ ಹಾಕಿರ್ತಾರೆ. ನೀನು ಎಫರ್ಟ್ಸ್ಗಳನ್ನ ಹಾಕು, ನೀನು ಟಾಪರ್ ಆಗ್ತೀಯ. ಯಾಕಾಗಲ್ಲ? ನಾನು ನೋಡ್ತೇನೆ. ನನಗೆ ನಂಬಿಕೆ ಇದೆ ನಿಮ್ಮ ಮೇಲೆ. ನೀವು ಆ ನಂಬಿಕೆಯನ್ನ ನಿಮ್ಮಲ್ಲಿ ತಂದ್ಕೊಳ್ಳಿ, ಅಚೀವ್ ಮಾಡೇ ಮಾಡ್ತೀರಾ. ಯಾರ್ಯಾರು ಇನ್ನು ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಮಾಡಿ. ಇದೇ ನೋಟಲ್ಲಿ ನಾನು ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.